ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿಯಲ್ಲಿ ಟೌನ್ಶಿಪ್ಗೆ ರೈತರ ಪರ ವಿರೋಧದ ಹೋರಾಟದ ಕಿಚ್ಚು. ಭೈರಮಂಗಲಕ್ಕೆ ಭೇಟಿ ನೀಡಿ ಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ಪಂತಾಹ್ವಾನ. ಎಚ್ಡಿಕೆ ವಿರುದ್ಧ ಸಿಎಂ ಡಿಕೆಶಿ ಸೇರಿದಂತೆ ಕೈ ನಾಯಕರ ತಿರುಗೇಟು. ಈ ಸುದ್ದಿಗಳನ್ನು ನೋಡೋಣ ಬಿಡದಿ ಸಂಗ್ರಾಮ ನ್ಯೂಸ್ ಟಾಕ್ನಲ್ಲಿ. ಬಿಡದಿ ಟೌನ್ಶಿಪ್ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ. ಒಂದ್ ಕಡೆ ಟೌನ್ಶಿಪ್ ಬೇಕು ಎಂಬ ಕೂಗು, ಮತ್ತೊಂದ್ ಕಡೆ ಟೌನ್ಶಿಪ್ ಬೇಡವೆಂದು ಕಿಚ್ಚು. ಒಂದ್ ಕಡೆ ವೇದಿಕೆ ಮೇಲೆ ಟೌನ್ಶಿಪ್ ವಿರುದ್ಧ ಸಮರ ನಡೀತಾ ಇದ್ರೆ, ವೇದಿಕೆಯ ಹೊರಗೆ ಟೌನ್ಶಿಪ್ ಪರ ಹೋರಾಟ ನಡೀತಾ ಇತ್ತು. ಎಚ್ಡಿಕೆ ಬಳಿ ನಾವು ಮಾತನಾಡ್ತೀವಿ, ಅವರು ಅಭಿವೃದ್ಧಿ ಮಾಡಲು ಬಿಡ್ತಿಲ್ಲ ಅಂತ ಯೋಜನೆ ಪರ ಇರೋರು ಘೋಷಣೆ ಕೂಗಿದ್ರು. ಈ ವೇಳೆ ಸಂಗ್ರಾಮವೇ ನಡೆದಿದೆ. ಕುಮಾರಸ್ವಾಮಿ 2006 ಮಾಡಿದಾಗ ಒಂದು ತಂದ್ರು ಇಲ್ಲಿಗೆ ಅಲ್ವಾ, ಪ್ರಾಜೆಕ್ಟ್ ತಂದ್ರು, ಡ್ರಾಪ್ ಮಾಡಿದ್ರು, ಹೇಳಿದ್ರು ಬಂದು ಮಹಿಳೆ ಕೇಳ್ಕೊಂಡ್ರು ಬಿಟ್ಬಿಟ್ಟು ಅಂತ ಹೇಳಿದ್ರು. ಬಟ್ ಅದು ಬಿಟ್ಟಿರೋದು ಇಲ್ಲಿ ಗಂಟೆ ಯಾಕೆ ಗೊತ್ತದು? 80% ಭೂಮಿಗಳನ್ನ ಕೊಡೋದಿಕ್ಕೆ ನಮಗೆ ಒಪ್ಪಿಗೆ ಇದೆ. 80% ಎಲ್ಲ ಸೇರಿ ಇಸ್ಕೊಳ್ಳೋದು. ದುಡ್ಡಿಗೆ ಯಾರು ಬರಲಿಲ್ಲ, ಇಲ್ಲಿ ಯಾರಿಗೂ ದುಡ್ಡಿಗೆ ಅರ್ಜೆಂಟು ಆಗಲ್ಲ, ಎಲ್ಲ ಸೇರಿ ಇಸ್ಕೋತಾರೆ. ಏನೋ ಕಷ್ಟ ಇದೆ, 5 ಗುಂಟೆ 10 ಗುಂಟೆ ಅರ್ಧ ಎಕರೆ 1 ಎಕರೆ ದುಡ್ಡು ಇಸ್ಕೋತಾರೆ. ಒಳ್ಳೇದಾಯ್ತದೆ, ಮಕ್ಕಳ ಮರಿಗೆ ಒಳ್ಳೇದಾಯ್ತದೆ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಒಂದು ಸರ್ವೆ ಮಾಡಿಸ್ಬಿಡೋಣ. 80% ಏನಾದರೂ ಬಂತು ಅಂತ ಹೇಳಿದ್ರೆ ನಾವೇ ನಮ್ಮ ಜಮೀನುಗಳನ್ನ ಬಿಟ್ಕೊಟ್ಬಿಡೋಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಿಡದಿ ಬೈರಮಂಗಲಕ್ಕೆ ಲಗ್ಗೆ ಇಟ್ಟಿದ್ರು. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಎಚ್ಡಿಕೆಗೆ ಡಿಕೆ ಜೂನ್ 26ಕ್ಕೆ ವಿಧಾನಸೌಧಕ್ಕೆ ಬರುವಂತೆ ಆಹ್ವಾನಿಸಿದ್ರು. ಆದ್ರೆ ರೈತರ ಮುಂದೆಯೇ ಬನ್ನಿ ಎಂದಿದ ಎಚ್ಡಿಕೆ ಬೈರಮಂಗಲಕ್ಕೆ ಎಂಟ್ರಿ ಕೊಟ್ಟಿದ್ರು. ಯೋಜನೆ ಪರ ಇರುವ ರೈತರತ್ತ ಕೈ ಸನ್ನೆ ಮಾಡಿ ತೆರಳಿದ ಎಚ್ಡಿಕೆ ಯೋಜನೆ ವಿರೋಧ ಇರುವವರ ಕಡೆ ತೆರಳಿದ್ರು. ಎಚ್ಡಿಕೆ ವೇದಿಕೆಗೆ ಬರ್ತಾ ಇದ್ದಂತೆ ಅಲ್ಲಿ ಕಂಡಿದ್ದು ಪಂತಾಹ್ವಾನದ ದೃಶ್ಯ. ಒಂದು ಕುರ್ಚಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಇನ್ನೊಂದು ಕುರ್ಚಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಂದು ಬರೆದಿದ್ದ ಆಸನವನ್ನ ಮೀಸಲಿಡಲಾಗಿತ್ತು. ಖಾಲಿ ಕುರ್ಚಿ ಇಡುವ ಮೂಲಕ ನಾನು ಚರ್ಚೆಗೆ ರೆಡಿ ಎಂಬ ಸಂದೇಶವನ್ನು ಎಚ್ಡಿಕೆ ಕೊಟ್ಟಿದ್ರು. ಈ ವೇಳೆ ಮಾತನಾಡಿದ ಎಚ್ಡಿಕೆ, ಕೆಂಪೇಗೌಡರ ಜಯಂತಿಯಲ್ಲಿ 15 ಲಕ್ಷ ಸಸಿ ನೆಟ್ಟಿದ್ದಾರೆ, ಬಿಡದಿಯಲ್ಲಿ 10 ಲಕ್ಷ ತೆಂಗು ಅಡಕೆ ಮರ ಕಟ್ ಮಾಡಿ ಟೌನ್ಶಿಪ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ಡು ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ ಅವ್ರ ಪತ್ರ ಚರ್ಚೆ ಮಾಡಕ್ಕೆ ತಯಾರಾಗಿದ್ದಾರೆ. ರೈತರು ಇವತ್ತೇನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಅವರಿಂದಲೇ ನ್ಯಾಯಾಲಯಕ್ಕೆ ಏನು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ನಡೆದಿರ್ತಕ್ಕಂಥ ಹಲವಾರು ಅಕ್ರಮ ರೀತಿಯ ಭೂಸ್ವಾಧೀನ ಇದರ ಬಗ್ಗೆ ನಾವು ನ್ಯಾಯಾಲಯದ ಮುಂದೆ ಹೋಗಿ ರೈತರಿಗೆ ನ್ಯಾಯ ದೊರಕಿಸಲಿಕ್ಕೆ ಹೋರಾಟ ಮಾಡ್ತೀವಿ. ಬಿಡದಿಗೆ ಬರುವಂತೆ ಎಚ್ಡಿಕೆ ನೀಡಿದ್ದ ಪಂತಾಹ್ವಾನದ ಬಗ್ಗೆ ಸಿಎಂ ಡಿಕೆ ಪ್ರತಿಕ್ರಿಯಿಸಲಿಲ್ಲ, ಬಿಡದಿಗೂ ಹೋಗಲಿಲ್ಲ. ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ ಮಾತನಾಡಿದ ಸಿಎಂ ಡಿಕೆಶಿ, ಕೆಂಗೇರಿ ಟೌನ್, ಯಲಹಂಕ ಟೌನ್ ಹೇಗಾಯ್ತು ಅಂತ ಪ್ರಶ್ನಿಸಿದ್ರು. ನಾವು ರೈತರ ಮಕ್ಕಳು, ಈ ಭೂಮಿಯನ್ನು ಕಳ್ಕೊಂಡವ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ, ಈ ಭೂಮಿ ಕಳ್ಕೊಂಡಂಥವ್ರ ಬಗ್ಗೆ ನಮಗೆ ಅರಿವಿದೆ. ಆದರೆ ಯಾರೋ ತ್ಯಾಗ ಮಾಡಬೇಕಲ್ಲ, ಆ ತ್ಯಾಗ ಮಾಡಲಿಲ್ಲ ಅಂತಂದರೆ ಈ ಕೆಂಗೇರಿ ಟೌನ್ ಹೆಂಗಾಯ್ತು, ಈ ಯಲಹಂಕ ಟೌನ್ ಹೆಂಗಾಯ್ತು. ಟೀಕೆಗಳು ಆಗಾಗ ಬೇಕಾದಷ್ಟು ಸುರುಮಳೆ ಆಗಿರ್ತದೆ, ಆರೆ ಟೀಕೆಗಳು ಮತ್ತೆ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಹೋರಾಟಕ್ಕೆ ಇಳಿದಿರುವ ಕುಮಾರಸ್ವಾಮಿ ಬಗ್ಗೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯ ಆಡಿದ್ದಾರೆ. ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಲು ಆಗುತ್ತಾ, ನಾಟಕ ಮಾಡಲು ಹೋಗಿದ್ದಾರೆ ಅಂತ ಕುಟ್ಕಿದ್ದಾರೆ. ಈಗ ಪಂತಾಹ್ವಾನವನ್ನು ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ, ಯಾರು ಅವ್ರು ಬರಲ್ಲ ಅಂದ್ರೆ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ ಅದು, ನಾಟಕೀಯ ಅಲ್ವಾ ಅದು. ಸಮಸ್ಯೆಗಳನ್ನು ಆಹ್ವಾನಿಸಬೇಕು ಅಂದರೆ ಬನ್ನಿ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವರು ಮುಖ್ಯಮಂತ್ರಿಗಳೆಲ್ಲ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ, ವಿರೋಧ ಪಕ್ಷದವ್ರ ಜೊತೆ ಮಾಡಿದಾರಾ? ಇವಾಗ ಯಾಕೆ ಇದು ಪೊಲಿಟಿಕಲ್ ಸ್ಟಂಟ್. ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಅಂತ ಸಿಎಂ ಡಿಕೆಶಿ ಕರೆದಾಗ ಎಚ್ಡಿಕೆ ಬರಲಿಲ್ಲ. ಎಲ್ಲೋ ರಸ್ತೆಯಲ್ಲಿ ಕುಳಿತು ಸಿಎಂ ಮಾತಾಡಲು ಆಗುತ್ತಾ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಕ್ರೋಶ ಹೊರಹಾಕಿದ್ರು. ನಾವು ರೈತರು, ಕೃಷಿ ಕಾರ್ಮಿಕರ ಜೊತೆ ಮಾತನಾಡ್ತೇವೆ, ಬನ್ನಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಮಾತಾಡೋಣ. ದೆಹಲಿ ಗಡಿಯಲ್ಲಿ ರೈತರು ವರ್ಷಾನುಗಟ್ಲೆ ಹೋರಾಟ ಮಾಡಿದ್ರು. ಹೋರಾಟದಲ್ಲಿ 700ಕ್ಕೂ ಹೆಚ್ಚು ರೈತರು ಮೃತಪಟ್ಟರು. ರೈತರ ಹೋರಾಟದ ಬಗ್ಗೆ ಪ್ರಧಾನಿ ಮೋದಿ ಒಂದು ದಿನವೂ ಮಾತಾಡಲಿಲ್ಲ ಅಂತ ಕಿಚ್ಚು ಕಾರಿದ್ರು. ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ ನೋಡಿ ವಿಧಾನಸೌಧ, ಅಲ್ಲಿ ನಾವು ಮಾತಾಡ್ಲಿಕ್ಕೆ ತಯಾರಿದ್ದೇವೆ. ಅದೇನಾದರೂ ಇಷ್ಟೊಂದು ಕಾಳಜಿ ಇದ್ದಿದ್ರೆ ದೆಹಲಿ ಗಡಿಯಲ್ಲಿ 1 ವರ್ಷ ಕಾಲ ರೈತರ ಚಳವಳಿ ಮಾಡಿ 700 ಜನ ಸತ್ತ ಮೇಲೂ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಯಾವುದೇ ರೈತರ ಹತ್ರ ಮಾತಾಡಿಲ್ಲ. ಆದ್ದರಿಂದ ರೈತರ ಬಗ್ಗೆ ನಾವೇನು ಮೊಸಳೆ ಕಣ್ಣೀರು ಹಾಕೋದಿಲ್ಲ. ಟೌನ್ಶಿಪ್ ಮಾಡಲು ಹೊರಟ ಕೈ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಆಹಾರ ಭದ್ರತೆ ನಮ್ಮ ಕೊಡುಗೆ ಎಂದು ಕೊಂಡಾಡುವ ಕಾಂಗ್ರೆಸ್
ಬೆಂಗಳೂರಿನ ಗಡಿಯಲ್ಲೇ ಅನ್ನದಾತರ ಆಹಾರ ಭದ್ರತೆ ಕಸಿದುಕೊಳ್ತಾ ಇದೆ. ರಾಹುಲ್ ಗಾಂಧಿ ಅವರೇ, ನಿಮ್ಮ ಈ ಇಬ್ಬಂದಿ ನೀತಿ ಯಾಕೆ? ನಿಕೋಬಾರ್ಗೆ ಹೋಗಿ ಪರಿಸರ ನಾಶದ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿ ನಾಟಕ. ಬೆಂಗಳೂರಿನ ಪಕ್ಕದಲ್ಲಿ ನಡೀತಾ ಇರುವ ವಿನಾಶ ನಿಮ್ಗೆ ಕಾಣಿಸ್ತಾ ಇಲ್ವೇ ಅಂತ ಎಕ್ಸ್ ಖಾತೆಯಲ್ಲಿ ಅಶೋಕ್ ಕೆಂಡ ಕಾರಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಬಳಿ ಮಾತನಾಡಿ ಅಂತ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಕುಮಾರಸ್ವಾಮಿ ಚರ್ಚೆಗೆ ಆಹ್ವಾನ ಕೊಟ್ಟಿರೋದು ಸರಿ ಇದೆ. ಸಿಎಂ ಡಿಕೆ ಶಿವಕುಮಾರ್ ಸ್ಪಂದಿಸಿದ್ದಾರೆ. ಚುನಾವಣೆ ವೇಳೆ ಎಲ್ಲ ಕಡೆ ಹೋಗಿ ಕೈ ಮುಗಿದು ವೋಟ್ ಕೇಳ್ತೀವಿ. ಚುನಾವಣೆಯಲ್ಲಿ ವೋಟ್ ಹಾಕೋವರೆಗೂ ಅವರು ಯಜಮಾನರು. ವೋಟ್ ಹಾಕಿದ್ಮೇಲೆ ನಾವು ಸಾಹೇಬ್ರಾಗ್ತೀವ. ಬಿಡದಿ ಟೌನ್ಶಿಪ್ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿ ಲಾಭದ ಬಗ್ಗೆ ತಿಳಿಸಿ ಅಂತ ಮೈಸೂರಲ್ಲಿ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ರು. ಚುನಾವಣೆ ಸಂದರ್ಭದಲ್ಲಿ ಅವ್ವ ಅಕ್ಕ ಅಣ್ಣ ಯಜಮಾನರು ಅಂತ ಟ್ರೀಟ್ ಮಾಡ್ತೀವಲ್ಲ, ಅದೇ ತರ ಹೋಗಿ ವಿನಮ್ರವಾಗಿ ಕೂತ್ಕೊಂಡು ನಮ್ಮ ಮುಂದಿನ ಯೋಚನೆಗಳನ್ನ, ಆಲೋಚನೆಗಳನ್ನ, ರೂಪುರೇಷೆಗಳನ್ನ, ದೂರದೃಷ್ಟಿಯನ್ನು ತೆರೆದಿಟ್ರೆ ಖಂಡಿತ ಕೊಡ್ತಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತ ಪರ ವಿರೋಧ ಹೋರಾಟದ ಕಿಚ್ಚು ಧಗಧಗಿಸ್ತಾ ಇದೆ. ಬಿಡದಿಯಲ್ಲಿ ರೈತ ಮಹಿಳೆ ಜಯಮ್ಮ ಆಕ್ರೋಶ ಹೊರಹಾಕಿದ್ರು. ನಾವು 1.5 ವರ್ಷದಿಂದ ಬೀದಿಗೆ ಬಂದು ಕುಳಿತಿದ್ದೀವಿ. ಸರ್ಕಾರ ಇಲ್ಲಿಗೆ ಬಂದು ನಮ್ಮ ಸಮಸ್ಯೆಯನ್ನ ಕೇಳಿ. ನಾವು ಎಷ್ಟು ದಿನ ಅಂತ ಹೋರಾಟ ಮಾಡಬೇಕು? ನಮ್ಮ ಮಕ್ಕಳನ್ನ ಉಳಿಸ್ಕೊಡಿ ಅಂತ ಬಿಡದಿಯ ಬೈರಮಂಗಲದಲ್ಲಿ ಜಯಮ್ಮ ಬೆಂಕಿ ಉಗುಳಿದ್ದಾರೆ. ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮ ಭೂಮಿ ಉಳಿಬೇಕು, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಅಂತ ಕೂತಿದೀವಿ ನಾವು ಬೀದಿಲಿ. ನಾವೆಲ್ಲ ಬೆಳೆ ಬೆಳ್ಕೊಂಡು ನಾವೇನಾದ್ರು ಬಯಲು ಭೂಮಿಯನ್ನು ನಾವು ಬಿಟ್ಕೊಂಡಿದೀವ? ನಾವೆಲ್ಲ ಭೂಮಿ ಎಲ್ಲ ಒಪ್ಪ ಮಾಡ್ಕೊಂಡು ನಾವು ಭೂಮಿಲಿ ಬೆಳೆ ಬೆಳ್ಕೊಂಡು ನಾವು ಕೂತಿದೀವಿ ಇವತ್ತು.